ಲೋಕಸಭಾ ಚುನಾವಣೆಗೆ ಇನ್ನೇನು ಕೆಲ ತಿಂಗಳಷ್ಟೇ ಬಾಕಿ ಉಳಿದಿರುವಂಥದ್ದು. ರಾಜ್ಯದ ಎಲ್ಲ ಲೋಕಸಭಾ ಕ್ಷೇತ್ರಗಳಲ್ಲಿ ಈಗಿನ ಟ್ರೆಂಡ್ ಏನಿದೆ, ಅಲ್ಲಿನ ಘಟಾನುಘಟಿ ನಾಯಕರು ಏನು ಹೇಳ್ತಾರೆ, ಆಕಾಂಕ್ಷಿಗಳು ಯಾರು, ಯಾರೆಲ್ಲ ಬಲಾಬಲ ಯಾವ ರೀತಿಯಾಗಿದೆ ಅನ್ನೋದನ್ನ ಹೇಳ್ತೀವಿ. ಇಂದಿನ ಕ್ಷೇತ್ರ ಕುರುಕ್ಷೇತ್ರದಲ್ಲಿ ಇಂದು ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಚಿತ್ರಣ ಹೇಗಿದೆ ಅನ್ನೋದನ್ನ ನೋಡೋಣ. ರಾಜ್ಯದಲ್ಲಿ 28 ಲೋಕಸಭಾ ಕ್ಷೇತ್ರಗಳ ಪೈಕಿ ಸಾಕಷ್ಟು ಕುತೂಹಲಕ್ಕೆ ಎಡೆಮಾಡಿಕೊಟ್ಟಿರುವಂತಹ ಲೋಕಸಭಾ ಕ್ಷೇತ್ರ ಅಂದ್ರೆ ಅಟ್ ಪ್ರೆಸೆಂಟ್ ಈಗ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರ. ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಸಾಕಷ್ಟು ಜಿದ್ದಾಜಿದ್ದಿ ಇರುವಂತ ಚಾನ್ಸಸ್ ಇದೆ. ಬಿಕಾಸ್ ಅನಂತಕುಮಾರ್ ಹೆಗಡೆ ಅವರು ಈ ಬಾರಿ ಸ್ಪರ್ಧೆಯನ್ನ ಮಾಡೋದಿಲ್ಲ ಅನ್ನುವಂಥ ಮಾತುಗಳು ಈ ಹಿಂದೆ ಸಾಕಷ್ಟು ಚರ್ಚೆ ಆಗ್ತಾ ಇತ್ತು. ಬಟ್ ಈಗ ಮತ್ತೆ ಆಕ್ಟಿವ್ ಆಗಿರುವಂತ ಹಿನ್ನೆಲೆಯಲ್ಲಿ ಅಲ್ಲಿನ ಚಿತ್ರಣವನ್ನೇ ಉಲ್ಟಾ ಪಲ್ಟಾ ಮಾಡಿಬಿಟ್ಟಿದೆ. ರಾಜಕೀಯ ಪಕ್ಷಗಳ ಲೆಕ್ಕಾಚಾರನೇ ಉಲ್ಟಾ ಪಲ್ಟಾ ಆಗ್ತಾ ಇದೆ. ಮತ್ತೆ ಸ್ಪರ್ಧಿಸಲಿಕ್ಕೆ ಉತ್ಸುಕರಾಗಿದ್ದಾರೆ ಫೈರ್ ಬ್ರ್ಯಾಂಡ್ ಖ್ಯಾತಿಯ ಅನಂತಕುಮಾರ್ ಹೆಗಡೆ ಅವರು. ಬಿಜೆಪಿ ಭದ್ರಕೋಟೆ ಕೆಡವಲಿಕ್ಕೆ ಕಾಂಗ್ರೆಸ್ ಪಡೆ ಕೂಡ ಪ್ಲಾನ್ ಅನ್ನ ಮಾಡ್ತಾ ಇದೆ. ಇಲ್ಲಿ ಒಂದು ಸೀಟಿನ ಲೆಕ್ಕಾಚಾರವನ್ನ ಕೂಡ ಗಮನಿಸೋದಾದ್ರೆ ಸಾಕಷ್ಟು ಏರುಪೇರುಗಳಿರುವಂಥದ್ದು. ಬಿಕಾಸ್ ಒಂದು 5 ಕ್ಷೇತ್ರದಲ್ಲಿ ಕಾಂಗ್ರೆಸ್ ಇದೆ, ಇನ್ನೊಂದು 3 ಕ್ಷೇತ್ರದಲ್ಲಿ ಬಿಜೆಪಿಯ ಶಾಸಕರಿರುವಂಥದ್ದು. ಆದರೆ ಅದೇನೇ ಇದ್ದರೂ ಕೂಡ ಲೋಕಸಭೆ ಎಲೆಕ್ಷನ್ ಬಂದಂಥ ಸಂದರ್ಭದಲ್ಲಿ ಕಂಪ್ಲೀಟ್ ಆಗಿ ಚಿತ್ರಣನೇ ಚೇಂಜ್ ಆಗಿಬಿಡುತ್ತೆ. ಬಿಕಾಸ್ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರ ಅಂತ ಬಂದಂಥ ಟೈಮ್ನಲ್ಲಿ ಒಂದು ಹಿಂದುತ್ವ ಮೇಜರ್ ಆಗಿ ವರ್ಕೌಟ್ ಆಗೋದು, ಅದರ ಜೊತೆಗೆ ನೆಕ್ಸ್ಟು ಜಾತಿ ಅನ್ನೋದು ವರ್ಕೌಟ್ ಆಗುತ್ತೆ, ಮೋದಿ ಅನ್ನುವಂಥದ್ದು ವರ್ಕೌಟ್ ಆಗುತ್ತೆ. ಸೊ ಇದೆಲ್ಲದರ ನಡುವೆ ಅನಂತಕುಮಾರ್ ಹೆಗಡೆ ಅವರಿಗೂ ಕೂಡ ತನ್ನದೇ ಆದಂಥ ಒಂದು ಸಾಮರ್ಥ್ಯ ಇರುವಂಥದ್ದು, ಅವರದ್ದೇ ಆದಂಥ ಒಂದು ಕಾರ್ಯಕರ್ತರ ಪಡೆ ಇರುವಂಥದ್ದು. ಇಂತಹ ಸಂದರ್ಭದಲ್ಲಿ ಅವರು ಸ್ಪರ್ಧೆ ಮಾಡೋದಿಲ್ಲ ಅನ್ನುವಂಥದ್ದು ಕಾಂಗ್ರೆಸ್ಗೆ ಸಹಜವಾಗಿ ಆ ಕ್ಷೇತ್ರದಲ್ಲಿ ಗೆಲ್ಲುವಂಥ ಉತ್ಸಾಹ ಕಂಡು ಬರ್ತಾ ಇತ್ತು. ಬಟ್ ಈಗ ಅವರು ಆಕ್ಟಿವ್ ಆಗಿರುವಂಥದ್ದು ಯಾವ ರೀತಿಯಾಗಿ ಚಿತ್ರಣವನ್ನ ಬದಲು ಮಾಡ್ತಾ ಇದೆ ಅನ್ನುವಂಥದ್ದನ್ನ ಚರ್ಚೆ ಮಾಡೋಣ. ಅದಕ್ಕೂ ಮುಂಚೆ ಯಾರ್ಯಾರು ಏನೇನು ಮಾತನಾಡಿದ್ದಾರೆ ಅನ್ನುವಂಥದ್ದು ನೋಡೋಣ. ವೈಯಕ್ತಿಕ ಕಾರಣದಿಂದ ನಾನು ರಾಜಕೀಯದಿಂದ ದೂರ ಇದ್ದೆ. ಚುನಾವಣೆ ರಾಜಕಾರಣದಿಂದ ಮತ್ತು ಪಕ್ಷದ ರಾಜಕಾರಣದಿಂದ ಎಲ್ಲ ಕಡೆಯಿಂದನೂ ದೂರ ಇದ್ದೆ. ಚುನಾವಣಾ ರಾಜಕಾರಣದಲ್ಲಿ ನನಗೆ ಇಂಟ್ರೆಸ್ಟ್ ಇಲ್ಲ ಅನ್ನುವಂಥದ್ದನ್ನು ಹೇಳ್ತಾ ಬಂದಿದ್ದೆ. ಅದೇ ಪ್ರಕಾರದಲ್ಲಿ ನಾನು ನಡ್ಕೊಂಡಿದ್ದೆ ಕೂಡ. ಆದರೆ ಇತ್ತೀಚಿನ ದಿನಗಳಲ್ಲಿ ವಿಧಾನಸಭಾ ಚುನಾವಣೆ ಮುಗಿದ ನಂತರದಲ್ಲಿ ಕಾರ್ಯಕರ್ತರಿಂದ ತುಂಬ ಬಲವಾದಂಥ ಬೇಡಿಕೆಗಳು ಬರ್ತಾ ಇದೆ, ವಾಪಸ್ ನಿಲ್ಲಬೇಕು ಅಂತ. ಸೊ ನೋಡಬೇಕು, ಇನ್ನು ಮುಂದಿನ ದಿವಸದಲ್ಲಿ ಬದಲಾಗ್ತಾ ಇರತಕ್ಕಂಥ ಪರಿಸ್ಥಿತಿಯಲ್ಲಿ, ರಾಜಕಾರಣದ ಸನ್ನಿವೇಶಗಳಲ್ಲಿ ಸಮಯ ಹೇಗೆ ತೆಗೆದುಕೊಂಡು ಹೋಗುತ್ತೆ ಅನ್ನೋದನ್ನು ನೋಡಬೇಕಷ್ಟೇ. ವ್ಯಕ್ತಿ ಯಾರು ಅನ್ನೋದನ್ನು ಪಕ್ಷದ ವರಿಷ್ಠರು ಬರೋ ದಿನಗಳಲ್ಲಿ ನಮಗೆ ಎಲ್ಲರಿಗೂ ತಿಳಿಸ್ತಾರೆ. ಪಕ್ಷದ ವರಿಷ್ಠರು ತೆಗೆದುಕೊಳ್ಳೋ ತೀರ್ಮಾನವನ್ನು ನಮ್ಮ ಪಕ್ಷದ ಕಾರ್ಯಕರ್ತರು ಶಿರಸಾವಹಿಸಿ ಅವರ ಗೆಲುವಿಗೆ ಪ್ರಯತ್ನಿಸ್ತಾರೆ ಅನ್ನುವಂಥ ನಂಬಿಕೆ 100ಕ್ಕೆ 100 ನನ್ನಲ್ಲಿದೆ. ನಾವು ಈ ಕ್ಷೇತ್ರ ಗೆಲ್ತೀವಿ, ರಾಜ್ಯದಲ್ಲಿ 28 ಕ್ಷೇತ್ರ ಗೆಲ್ತೀವಿ, NDA ಸರ್ಕಾರ ನಾವು ತರ್ತೇವೆ. ನಮ್ಮ ವರಿಷ್ಠರು ಕೊಡುವಂಥ ತೀರ್ಮಾನವೇ ಅಂತಿಮವಾದಂಥ. ಲಿಂಬಾಳ್ಕರವರು ಸ್ವಲ್ಪ ಇಂಟ್ರೆಸ್ಟ್ ಇದ್ದಂಗೆ ಕಾಣಿಸ್ತಿದೆ. ಅವರು ಒಂದು ಅಭ್ಯರ್ಥಿಯ ಸ್ಥಾನದಲ್ಲಿದ್ದಾರೆ. ಏನಂದರೆ ಅನಂತಕುಮಾರ್ ಹೆಗಡೆ ಅವರು 6 ಸಲ ಲೋಕಸಭೆಗೆ ಆರಿಸಿ ನಾವು ನಮ್ಮ ಉತ್ತರ ಕನ್ನಡದಿಂದ ಕಳಿಸ್ಕೊಟ್ರು. ಆದರೆ ಪರಿಣಾಮ ಮಾತ್ರ ಶೂನ್ಯ. ಅವರು ಯಾವ ಕೆಲಸನೂ ಮಾಡ್ದಂಗೆ ಜನರು ಗುರುತಿಸ್ತಾ ಇಲ್ಲ. ಹಾಗಾಗಿ ಜನ ಬೆಂಬಲ ಇವತ್ತು ಎಲ್ಲರ ಬೆಂಬಲ ನಮಗಿದೆ ಅಂತ ನನಗನ್ನಿಸ್ತಾ ಇದೆ. 100% ನಾವು ಗೆಲ್ತೇವೆ ಈ ಸಲ. ಉತ್ತರ ಕನ್ನಡ ಜಿಲ್ಲೆ ಮಟ್ಟಿಗೆ ಅದಕ್ಕೆ ಸಂಶಯ ಬೇಡ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ ಬಯಸ್ತೇನೆ. ಇದ್ರ ಬಗ್ಗೆನೇ ಚರ್ಚೆಯನ್ನು ಮಾಡ್ತಾ ಹೋಗೋಣ. ಚಿದಾನಂದ ಪಟೇಲ್ರ ಇಲ್ಲಿ ಪ್ರಮುಖವಾಗಿ ನೋಡೋದಾದ್ರೆ ಅವ್ರು ಹೇಳ್ತಾ ಇದ್ರು ಅಭಿವೃದ್ಧಿ ಶೂನ್ಯ ಅನ್ನೋದು. ಅದು ಸಾಕಷ್ಟು ಬಾರಿ ಒಂದು 25-30 ವರ್ಷದಿಂದಲೂ ಆ ರೀತಿಯಾದಂಥ ಆರೋಪ ಇದ್ದೇ ಇದೆ. ಆದರೆ ಯಾವಾಗೆಲ್ಲ ಇನ್ನೇನು ಸೋಲ್ತಾರೆ ಅನ್ನುವಂಥ ಒಂದು ಮಾತುಗಳು ಬರುತ್ತೆ, ಆ ಸಂದರ್ಭದಲ್ಲಿ ಇನ್ನೂ ಹೆಚ್ಚಿನ ಮತಗಳ ಅಂತರದಲ್ಲಿ ಗೆದ್ಕೊಂಡು ಬರ್ತಾ ಇದ್ದಾರೆ ಅನಂತಕುಮಾರ್ ಹೆಗಡೆ ಅವರು. 6 ಬಾರಿ ಅವರು ಆಯ್ಕೆ ಆಗಿರುವಂಥದ್ದು. ಕಳೆದ 20 ವರ್ಷದಿಂದನೂ ಕೂಡ ಬಿಜೆಪಿಯ ಭದ್ರಕೋಟೆ. ಅನಂತಕುಮಾರ್ ಹೆಗಡೆ ಅವರು ಸ್ಪರ್ಧೆ ಮಾಡೋದಿಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ಕಾಂಗ್ರೆಸ್ಗೂ ಒಂದು ಹೋಪ್ಸ್ ಬಂದಿತ್ತು. ಓಕೆ, ಈ ಬಾರಿ ನಾವಲ್ಲಿ ಗೆಲ್ಲುವಂಥ ಚಾನ್ಸಸ್ ಜಾಸ್ತಿ ಇದೆ, ಬಿಕಾಸ್ ನಮ್ಮ ಶಾಸಕರ ಸಂಖ್ಯೆನೂ ಕೂಡ ಜಾಸ್ತಿ ಇದೆ ಅನ್ನೋ ಕಾರಣಕ್ಕೆ. ಈಗ ಅನಂತಕುಮಾರ್ ಹೆಗಡೆ ಅವರು ಮತ್ತೆ ಆಕ್ಟಿವ್ ಆಗಿರುವಂಥ ಹಿನ್ನೆಲೆಯಲ್ಲಿ ಆ ಲೆಕ್ಕಾಚಾರ ಯಾವ ರೀತಿಯಾಗಿ ಅದ್ಲು ಬದಲಾಗುತ್ತೆ ಅಂತ ಅನ್ಸುತ್ತೆ ಅಂತ. ನಮಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಒಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲ್ ಬೇಕು ಅಂತ ಹೇಳಿ ಈಗ ಕೂಗೆಬ್ಬಿದೆ. ಅಲ್ಲಿನ ಜನರು ಇವತ್ತವರೆಗೂ ಕೂಡ ಹಾಸ್ಪಿಟ್ಲ್ ಅವ್ರ ಪಕ್ಕದ ಅಲ್ಲಿ ಈ ಕಡೆ ಹೋದರೆ ಬೆಳಗಾವಿ, ಈ ಕಡೆ ಹುಬ್ಳಿ, ಈ ಬೆಂಗಳೂರು, ಬೇರೆ ಬೇರೆ ದಕ್ಷಿಣ ಕನ್ನಡಕ್ಕೆ ಹೋಗ್ತಿದ್ದಂಥವ್ರು ಅವರಿಗೆ ಒಂದು ಉತ್ತರ ಕನ್ನಡ ಜಿಲ್ಲೆಗೆ ಅಲ್ಲಿರ್ತಕ್ಕಂಥ ಮಕ್ಕಳುಗಳಿಗೆ, ಅಲ್ಲಿರ್ತಕ್ಕಂಥ ಬಡವರಿಗೆ, ಅಲ್ಲಿರ್ತಕ್ಕಂಥ ಮಧ್ಯಮ ವರ್ಗದವರಿಗೆ ಒಂದು ಸುಸಜ್ಜಿತವಾದ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಬೇಕು ಅನ್ನೋ ಒಂದು ಕಾನ್ಸೆಪ್ಟೇ ಆ ಜನಕ್ಕೆ ಇಲ್ಲ ಅಂತ ಹೇಳಿದ್ರೆ ನಿಮಗೆ ಅಲ್ಲಿನ ರಾಜಕೀಯ ವ್ಯವಸ್ಥೆಯನ್ನು ನಾನು ವಿವರಿಸೋದು ಬೇಕಾಗಿಲ್ಲ. ಯಾಕಂದರೆ ಅಲ್ಲಿ ಅಭಿವೃದ್ಧಿ ಮುಖ್ಯ ಆಗಿಲ್ಲ, ಅಲ್ಲಿ ಅಜೆಂಡಾ ಇಷ್ಟೇ. ನಿಮಗೆ ಅಲ್ಲಿ ಆ ಪ್ರಮುಖ ಅಜೆಂಡಾ ಹಿಂದೂ
ಆಯಿತಾ. ಆದರೆ ಆಯಿತು, ಅವರವರ ಅಜೆಂಡಾ ಅವ್ರದ್ದು ತಪ್ಪಲ್ಲ, ಅವರವರ ಅಭಿಪ್ರಾಯಗಳು ಅವರ ಭಾವನೆಗಳು ತಪ್ಪಲ್ಲ. ಆದರೆ ಅಭಿವೃದ್ಧಿ ಅನ್ನೋದು ವಿಚಾರ, ಅಭಿವೃದ್ಧಿನೂ ಬೇಕಲ್ವಾ. ಆದರೆ ಉತ್ತರ ಕನ್ನಡ ಜಿಲ್ಲೆ ಎಷ್ಟು ಮಟ್ಟಿಗೆ ಅಭಿವೃದ್ಧಿ ಆಗಿದೆ ಅನ್ನೋದು ಕೂಡ ಚರ್ಚೆ. ನಾಟ್ ಓನ್ಲಿ ನಾನು ಅನಂತಕುಮಾರ್ ಹೆಗಡೆ ಅವರು 7 ಬಾರಿ ಅಲ್ಲಿ ಸಂಸದರಾಗಿದ್ದರು, ಅವರೊಬ್ಬರ ಬಗ್ಗೆ ನಾನು ಮಾತ್ರ ಮಾತಾಡ್ತಿಲ್ಲ. ಅಲ್ಲಿರ್ತಕ್ಕಂಥ ದೇಶಪಾಂಡೆ ಅವರು ಕೂಡ ಸಚಿವರಾಗಿದ್ದರು, ವಿಶ್ವೇಶ್ವರ ಹೆಗಡೆ ಕೂಡ ಸಚಿವರಾಗಿದ್ದರು, ಶಿವರಾಮ್ ಹೆಬ್ಬಾರ್ ಕೂಡ ಸಚಿವರಾಗಿದ್ದರು. ಅಲ್ಲಿ ಅನೇಕ ರಾಜಕಾರಣಿಗಳು, ಅಲ್ಲಿ ವಸಂತ ಅಸ್ನೋಟಿಕರ್ ಅವರು ಕೂಡ ಸಚಿವರಾಗಿದ್ದರು, ಆನಂದ್ ಅಸ್ನೋಟಿಕರ್ ಕೂಡ ಸಚಿವರಾಗಿದ್ದರು. ಆದರೆ ಈಗೂ ಕೂಡ ಅನೇಕ ಸಚಿವರಿದ್ದಾರೆ. ಆದರೆ ಉತ್ತರ ಕನ್ನಡ ಜಿಲ್ಲೆಯ ಅಭಿವೃದ್ಧಿ ಬಗ್ಗೆ ಯಾರು ಮಾತನಾಡಲ್ಲ. ಚುನಾವಣೆ ಬಂದ ತಕ್ಷಣ ಜಾತಿ, ಧರ್ಮ, ದೇವರು, ಹಿಂದೂ ಅಂತಾರೆ. ಆಯ್ತು, ಅದು ಅವರ ಭಾವನೆಗಳಿಗೆ, ಎಲ್ಲರ ಭಾವನೆಗಳಿಗೂ ಬೆಲೆ ಕೊಡಬೇಕು. ಈಗ ಅನಂತಕುಮಾರ್ ಹೆಗಡೆ ಅವರು ಸಕ್ರಿಯ ರಾಜಕಾರಣದಲ್ಲೇ ಕಾಣಿಸ್ತಾ ಇರಲಿಲ್ಲ. ಅವರು ಕೂಡ ಈ ದೇಶದ ಒಂದು NDA ಸರ್ಕಾರದಲ್ಲಿ ಅವರು ಕೌಶಲ್ಯಾಭಿವೃದ್ಧಿ ಸಚಿವರಾಗಿದ್ದರು. ಅವರು ಉತ್ತರ ಕನ್ನಡ ಜಿಲ್ಲೆಯ ಎಷ್ಟು ಜನ ಮಕ್ಕಳಿಗೆ, ಎಷ್ಟು ಜನ ಬಡ ಮಕ್ಕಳಿಗೆ ಅವ್ರಿಗೆ ಉದ್ಯೋಗ ಕಲ್ಪಿಸಲಿಕ್ಕೆ ಅವರು ಮಾಡಿದಂಥ ಕೆಲಸಗಳೇನಂತ ಪ್ರಶ್ನೆಗಳು ಮಾಡ್ತೇವೆ. ಆದರೆ ಒನ್ಸ್ ಅಗೇನ್ ಅದನ್ನ ಯಾರು ಪ್ರಶ್ನೆ ಮಾಡಲ್ಲ ಮತ್ತು ಪ್ರಶ್ನೆ ಮಾಡೋ ಅಗತ್ಯನೂ ಕೂಡ ಅಲ್ಲಿ ಜನಗಳಿಗೆ ಇಲ್ಲ. ಹಾಗಾಗಿ ನಿಮಗೆ ಉತ್ತರ ಕನ್ನಡ ಜಿಲ್ಲೆ ಅನ್ನೋದು ಅಲ್ಲಿ ಪಕ್ಕ, ಅದು ಅಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರ ಮುಖದ ಮೇಲೆ 2 ಬಾರಿ ಕಳೆದ ಅವ್ರ ಮೇಲೆ ಆ್ಯಂಟಿ ಇನ್ಕಮೆನ್ಸ್ ಇತ್ತು. ನಿಮಗೆ 2014 ಮತ್ತು 2019 2 ಕಡೆ ಆ ಸಂದರ್ಭದಲ್ಲಿ ಇತ್ತು. ಆದರೆ ಅಲ್ಲಿ ಜನ ಪ್ರಧಾನಿ ನರೇಂದ್ರ ಮೋದಿಯವರ ಫೇಸನ್ನು ನೋಡಿ ನಂತರ ಫೇಸ್ ಅನಂತಕುಮಾರ್ ಹೆಗಡೆ ಅವರು. ಮತ್ತು ಅನಂತಕುಮಾರ್ ಹೆಗಡೆ ಅಂತೇಳಿ ಉತ್ತರ ಕನ್ನಡದ ಜನತೆಗೆ, ಅಲ್ಲಿರ್ತಕ್ಕಂಥ ಯುವಕರಿಗೆ ಭಾವನಾತ್ಮಕ ವಿಚಾರ ಮತ್ತು ಭಾವನಾತ್ಮಕ ವಿಷಯ ಅಂತ ಹೇಳಿದ್ರೆ ಅದು ಅನಂತಕುಮಾರ್ ಹೆಗಡೆ. ನಿಮಗೆ ಗಮನಿಸ್ಬೋದು, ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಅನಂತಕುಮಾರ್ ಹೆಗಡೆ ಅವರು ಒಂದೇ ಒಂದು ಓಟ್ ಕೇಳಕ್ಕೆ ಹೋಗಲಿಲ್ಲ. ಅದೇ ಕಾರಣಕ್ಕಾಗಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಕೇಳಿದಂತೆ ಫಸ್ಟ್ ಟೈಮ್ ಉತ್ತರ ಕನ್ನಡ ಜಿಲ್ಲೆಯಲ್ಲಿ BJP ವಾಶೌಟ್ ಆಯಿತು. ಅಂದರೆ ಅನಂತಕುಮಾರ್ ಹೆಗಡೆ ಅವರು ಅವ್ರದ್ದೇನೇ ಇರ್ಬೋದು, ಅಭಿವೃದ್ಧಿ ಮಾಡ್ತಾರೋ ಬಿಡ್ತಾರೆ, ಆದರೆ ಅವ್ರದ್ದೇ ಆದ ಒಂದು ರಾಜಕೀಯ ಶಕ್ತಿ ಇರ್ತಕ್ಕಂಥ, ಅವರನ್ನು ಇಷ್ಟಪಡ್ತಕ್ಕಂಥ ಅಭಿಮಾನಿಗಳಿರ್ತಕ್ಕಂಥ ಜಿಲ್ಲೆ ಆಗಿರ್ತಕ್ಕಂಥದ್ದು. ನೋಡಿ, ಅವರು ನಾನು ಚುನಾವಣಾ ರಾಜಕೀಯ ಇಲ್ಲ ಅಂತ ಹೇಳಿದರು, ಅವರು ಅದೇ ಥರ ನಡ್ಕೊಂಡಿದ್ರು. ಮಧ್ಯದಲ್ಲಿ ಅವರಿಗೆ ಆರೋಗ್ಯ ಕೂಡ ಕೈ ಕೊಟ್ಟಿತ್ತು. ಈ ಎಲ್ಲದರ ನಡುವೆ ಕೂಡ ಅಲ್ಲಿರ್ತಕ್ಕಂಥ ಯುವಕರು, ಅವರ ಅಭಿಮಾನಿಗಳು ಮತ್ತೆ ನೀವು ಚುನಾವಣೆಗೆ ನಿಲ್ಲಿ ಅಂತ ಹೇಳಿದರು. ಈಗ ಅವರು ನಾನು ನಿಲ್ತೀನಿ ಅಂದ್ರಲ್ಲ, ನಿಲ್ತೀನಿ ಅಂದಮೇಲೆ ಇದೀಗ ಬೇರೆ ಬೇರೆ ಅಲ್ಲಿ ಆಕಾಂಕ್ಷಿಗಳಾಗಿರ್ತಕ್ಕಂಥ ವಿಶ್ವೇಶ್ವರ ಹೆಗಡೆ ಕಾಗೇರಿ ಇರ್ತಕ್ಕಂಥವ್ರು ಮತ್ತು ಅಲ್ಲಿರ್ತಕ್ಕಂಥ BJP ಭಾಳಷ್ಟು ಜನಕ್ಕೆ ಆಸೆ ಇತ್ತು. ಚಕ್ರವರ್ತಿ ಸೂಲಿಬೇಲೆ ಕೂಡ ಉತ್ತರ ಕನ್ನಡ ಅಂತ ಹೇಳಿದ್ರೆ ಅಲ್ಲಿ ಮಲ್ಕೊಂಡು ಗೆದ್ಕೋಬೋದು ಅಂತ ಆಸೆ. ಯಾಕಂತ ಅದು ಒಂದು ಓಪನ್ಲಿ ಅದು ಭಾರತೀಯ ಜನತಾ ಪಕ್ಷದ ಒಂದು ಹಾರ್ಟ್ ಕೇಕ್ ಇರ್ತಕ್ಕಂಥ ಮತ್ತು ಅದರ ಹಾರ್ಟ್ ಲ್ಯಾಂಡ್ ಅಂತ ಹೇಳಿದ್ರು ತಪ್ಪಾಗಲಾರ್ದು. ನಿಮಗೆ BJP ಹಾರ್ಟ್ ಲ್ಯಾಂಡ್ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಹಾಗಾಗಿ ಇವರೆಲ್ಲರೂ ಕೂಡ ಕನಸ್ಕೊಂಡಿದ್ರು. ಆದರೆ ಇವರೆಲ್ಲರ ಕನಸುಗಳಿಗೆ ಕಮರಿ ಹೋಗುವಂತೆ ಮಾಡಿದಂಥವ್ರು ಈಗ ಅನಂತಕುಮಾರ್ ಹೆಗಡೆ ಅವರು ನಾನು ಮತ್ತೆ ಬರ್ತೀನಿ ಅಂತ ಹೇಳಿದಾರಲ್ಲ, ಅದು ಅಲ್ಲಿ BJPಯಲ್ಲಿ ಈಗ ಎಲ್ಲ ಒಂದು ಕಡೆ ನಿಮಗೆ ಅವರ ಒಳಗಡೆ ಈಗ ಕ್ರೈಸಿಸ್ ಆರಂಭ ಆಗಿರುತ್ತೆ. ಅವರು ಮಾರ್ಚಲ್ಲಿ ನನ್ನ ಅಭಿಪ್ರಾಯ ತಿಳಿಸ್ತೀನಿ ಅಂತ ಹೇಳೋದ್ರ ಜೊತೆಗೆ ಒಂದು ಇಂಟ್ ಕೊಟ್ಟಿದ್ದು, ಕಾರ್ಯಕರ್ತರ ಬೇಡಿಕೆಯನ್ನ ಯಾರು ಒಪ್ಕೊಳ್ಳೋದಿಲ್ಲ ಅವನು ಮೂರ್ಖ ಆಗ್ತಾನೆ ಅಂತ ಹೇಳೋ ಮುಖಾಂತರ ಇಲ್ಲ ನಾನು ಸ್ಪಷ್ಟವಾಗಿ ತಿಳಿಸ್ತಾರೆ. ಹೌದು, ಅನಂತಕುಮಾರ್ ಹೆಗಡೆ ಅವರ ಭಾಷಣಗಳಿದೆ, ಆ ಮೊನಚಾದ ಭಾಷಣ, ಅವರ ಒಂದು ಹಿಂದೂ ವಿಚಾರವಾಗಿ ತೆಗೆದುಕೊಳ್ತಕ್ಕಂಥ ನಿರ್ಧಾರಗಳು, ನಿರ್ಣಯಗಳು, ಅವರು ನೇರವಾಗಿ ವಾಗ್ದಾಳಿ ಮಾಡ್ತಕ್ಕಂಥ ಅಲ್ಲಿನ ಜನರಿಗೆ, ಅಲ್ಲಿನ ಯುವಕರಿಗೆ ಇಷ್ಟ ಆಗಿದೆ. ಅದೇ ರೀತಿ ಅಟ್ ದ ಸೇಮ್ ಟೈಮ್ ಈಗ ಅಲ್ಲಿ ನೀವು ಹೇಳಿದಾಗೆ ಕಾಂಗ್ರೆಸ್ ಹೆಚ್ಚು ಸ್ಥಾನವನ್ನು ಗೆದ್ದಿದೆ. ಕಾಂಗ್ರೆಸ್ ಕೂಡ ಈಗ ಒಂದು ಅಟೆಂಪ್ಟ್ ಮಾಡ್ಬೋದು. ಆದರೆ ಕಾಂಗ್ರೆಸ್ ಸಮಸ್ಯೆ ಅಂತ ಹೇಳಿದ್ರೆ ಅವರಿಗೆ ಅಲ್ಲಿ ಅಭ್ಯರ್ಥಿಯ ಕೊರತೆ ಇರ್ತಕ್ಕಂಥ ಕಾಂಗ್ರೆಸ್ನ ನೆಗೆಟಿವ್ ಪಾಯಿಂಟ್ ಇರ್ತಕ್ಕಂಥದ್ದು. ಒಂದು ವೇಳೆ ಅನಂತಕುಮಾರ್ ಹೆಗಡೆ ಅವರೇ ಅಲ್ಲಿ ಕ್ಯಾಂಡಿಡೇಟ್ ಆದರೆ ಕಾಂಗ್ರೆಸ್ನ ಎಷ್ಟೇ ಟಫ್ ಕ್ಯಾಂಡಿಡೇಟ್ ಇದ್ರೂ ಕೂಡ ಅನಂತಕುಮಾರ್ ಹೆಗಡೆ ವಿರುದ್ಧ ನಿಂತು ಗೆಲ್ಲೋದು ಅಷ್ಟು ಸುಲಭದ ಮಾತಲ್ಲ. ಸದ್ಯದ ಪರಿಸ್ಥಿತಿಯಲ್ಲಿ ಅನಂತಕುಮಾರ್ ಹೆಗಡೆ ಅವರು ನಾನು ಕಾರ್ಯಕರ್ತರ ಏನು ಮಾತಿಗೆ, ಕಾರ್ಯಕರ್ತರ ಒಂದು ಪ್ರೀತಿಗೆ ನಾನು ಗೌರವ ಕೊಡಲಿ, ನಾನು ಮೂರ್ಖ ಆಗ್ತೀನಿ ಅನ್ನೋ ಮುಖಾಂತರ ನಾನೇ ಒಂದು ಸೆಕೆಂಡ್ ಇಲ್ಲಿ ಕ್ಯಾಂಡಿಡೇಟ್ ಅನ್ನೋ ಒಂದು ಮೆಸೇಜನ್ನು ಪಾಸ್ ಮಾಡಿದ್ದಾರೆ. ಪ್ರಹ್ಲಾದ್ ಜೋಶಿ ಅವರೆಲ್ಲ ಅಲ್ಲಿಗೆ ನಿಂತ್ಕೊಳ್ಳಿ, ಹುಬ್ಳಿ ಧಾರವಾಡ, ಹೌದೌದು, ಎಲ್ಲರೂ ಕೂಡ ತುಂಬ ಜನ ಉತ್ತರ ಕನ್ನಡ ಅಂತ ಹೇಳಿದ್ರೆ ಬೆಂಗಳೂರಲ್ಲಿ ಇರ್ತಕ್ಕಂಥವ್ರು ಭಾಷಣ ಮಾಡೋರು ಕೂಡ ಉತ್ತರ ಕನ್ನಡದ ಮೇಲೆ ಆಸೆ, ಅಲ್ಲಿ ನಾನು MP ಆಗ್ಬೋದು ಅಂತ ಹೇಳಿ. ಪಕ್ಕದಲ್ಲಿ ಇರ್ತಕ್ಕಂಥ ಕಾನ್ಸ್ಟಿಟ್ಯೂನ್ಸಿ ಪ್ರಹ್ಲಾದ್ ಜೋಶಿ ಅವರು ಕೂಡ ಒಂದು ಆಸೆ, ಧಾರವಾಡದಲ್ಲಿ ಏನಾದರೂ ಪಂಚಮಸಾಲಿಗಳು ಕೈ ಕೊಟ್ಟರೆ ಮತ್ತೊಂದು ಆದರೆ ನಾನು ಉತ್ತರ ಕನ್ನಡ ನನಗೆ ಸೇಫ್ ಅಂತೇಳಿ. ಮತ್ತು ವಿಶ್ವೇಶ್ವರ ಹೆಗಡೆ ಅವರು ಈಗ ವಿಧಾನಸಭೆ ಚುನಾವಣೆ ಸೋತಿದ್ರಿಂದ MP ಆಗೋ ಕನಸು ಕೂಡ ಅಲ್ಲಿಂದಲೇ ಕಂಡಿದ್ರು. ಆದರೆ ಅವರೆಲ್ಲ ಕನಸನ್ನ ಭಗ್ನ ಮಾಡಿ ಸದ್ಯಕ್ಕೆ ಭಗ್ನ ಮಾಡಿರ್ತಕ್ಕಂಥವರು ಅನಂತಕುಮಾರ್ ಹೆಗಡೆ. ಗುಡಿ, ಇಲ್ಲಿ ಪ್ರಮುಖವಾಗಿ ನಾವು ಗಮನಿಸೋದಾದ್ರೆ ರಾಜಕೀಯದಲ್ಲಿ ಪ್ರಯೋಗಗಳನ್ನು, ವಿನೂತನ ಪ್ರಯೋಗಗಳನ್ನು ಮಾಡುವಂಥದ್ದು, ಅಚ್ಚರಿಯಾಗಿ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡುವಂಥದ್ರಲ್ಲಿ ಯಾವುದಾದ್ರೂ ಪಕ್ಷ ಎತ್ತಿದ ಕೈ ಅಂದರೆ ಅದು BJP, ನೋ ಡೌಟ್. ಇನ್ನು ಯಾವ ಪಕ್ಷನೂ ಆ ಲೆವೆಲ್ಗೆ ಪ್ರಯೋಗ ಮಾಡ್ಲಿಕ್ಕೆ ಸಾಧ್ಯನೂ ಇಲ್ಲ, ಅದು ಸಾಧ್ಯನೂ ಕೂಡ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅವ್ರ ಕೈಲಿ. ಆದರೆ ಒಂದು 4 ವರ್ಷದಿಂದ ಕಳೆದ ಬಾರಿ ಹೈಯೆಸ್ಟ್ ಲೀಡಲ್ಲಿ 4,78,000 ವೋಟಲ್ಲಿ ಗೆದ್ದಿದ್ದರೂ ಕೂಡ ಆ್ಯಕ್ಟಿವೇ ಇರಲಿಲ್ಲ. ಒಂದು 5 ವರ್ಷದಿಂದನೂ ಆ್ಯಕ್ಟಿವ್ ಇರಲಿಲ್ಲ. ಅಂಥವ್ರು ಇವತ್ತು ನಾನು ಬಂದು ಜನರುಗಳ ಮುಂದೆ ನಿಂತ್ಕೊಳ್ತೀನಿ, ನಾನು ರೆಡಿ ಇದ್ದೀನಿ ಅಂತ ಹೇಳೋ ಮುಖಾಂತರ ಒಂದು ಮೆಸೇಜನ್ನು ಪಾಸ್ ಮಾಡ್ಲಿಕ್ಕೆ ಹೊರಡ್ತಿದ್ದಾರಲ್ಲ, ಈ ಪಕ್ಷ ಎಷ್ಟು ಮಟ್ಟಿಗೆ ಒಪ್ಪುತ್ತೆ ಅನ್ನೋದು ಒಂದು ಪ್ರಶ್ನೆ ಬರುವಂಥದ್ದು. ಆಮೇಲೆ ಇಲ್ಲಿ ಪ್ರಯೋಗ ಮಾಡುವಂಥದ್ದು, ವಿಧಾನಸಭೆಯಲ್ಲಿ ಕೈ ಸುಟ್ಕೊಂಡಿದ್ದಾರೆ. ಈಗ ಅನಂತಕುಮಾರ್ ಹೆಗಡೆ ಅಂತ ಒಬ್ಬ ನಾಯಕನಿಗೆ ಟಿಕೆಟ್ ಮಿಸ್ ಮಾಡಿ ಬೇರೆಯವ್ರಿಗೆ ಟಿಕೆಟ್ ಕೊಟ್ಟು ಗೆದ್ದು ಬರುವಂಥ ನಿರೀಕ್ಷೆಯನ್ನು ಯಾವ ರೀತಿಯಾಗಿ ಇಟ್ಕೊಳ್ಳುತ್ತೆ BJP ಅನ್ನೋದು ಒಂದು ಪ್ರಶ್ನೆ ಆಗುತ್ತೆ. ಪೃಥ್ವಿ, ನಾವಿಲ್ಲಿ ಒಂದು ಸಂಗತಿಯನ್ನು ಗಮನಿಸಬೇಕು, ಅದು ಉತ್ತರ ಕನ್ನಡ ಸೇರಿದಂತೆ ಇವತ್ತು ನಾವು ಯಾವುದನ್ನ BJPಯ ಭದ್ರಕೋಟೆ ಅಂತ ಹೇಳ್ತಾ ಇದ್ದೀವೋ,
ಒಂದು ಸಮಯದಲ್ಲಿ ಅದೇ ಕ್ಷೇತ್ರಗಳು ಕಾಂಗ್ರೆಸ್ನ ಭದ್ರಕೋಟೆಗಳು ಕೂಡ ಆದಂಥವು. ಅಂದರೆ ಕಾಂಗ್ರೆಸ್ನ ಭದ್ರಕೋಟೆಯಾಗಿದ್ದು ಬಿಜೆಪಿ ಭದ್ರಕೋಟೆಯಾಗಿ ಬದಲಾಗೋದಕ್ಕೆ ಸಾಕಷ್ಟು ಅಲ್ಲಿ ಕೆಲಸಗಳಾಗುತ್ತೆ, ಸಾಕಷ್ಟು ಸಮಯ ಅಲ್ಲಿ ಕಳೆದು ಹೋಗಿರುತ್ತೆ. ಹಾಗಂತೇಳಿ ಟೇಕನ್ ಫಾರ್ ಗ್ರಾಂಟೆಡ್ ಅನ್ನು ತೆಗೆದುಕೊಳ್ಳಬಹುದಾ ಮತದಾರರನ್ನ ಅಂತಕ್ಕಂಥ ಪ್ರಶ್ನೆ ಇದೆಯಲ್ಲ, ಈ ಪ್ರಶ್ನೆಗೆ ಉತ್ತರವನ್ನು ಹುಡುಕೋ ನಿಟ್ಟಿನಲ್ಲೇ ಕೂಡ ನಮಗೆಲ್ಲ ಅನ್ಸುತ್ತಲ್ಲ ಸರ್ಪ್ರೈಸ್ ಆದಂಥ ನಡೆಯನ್ನ ಬಿಜೆಪಿ ಇಡುತ್ತಂತ. ಅದು ಸರ್ಪ್ರೈಸ್ ನಡೆಯಲ್ಲ, ಅವರೊಂದು ಕ್ಯಾಲ್ಕುಲೇಟೆಡ್ ಆಗಿರ್ತಕ್ಕಂಥ ನಡೆಯನ್ನ ಇಡುವಂಥದ್ದು. ಈ ಒಂದು ಹಿನ್ನೆಲೆಯಲ್ಲಿ ಗಮನಿಸಿದಾಗ ನಾವು ಇವತ್ತು ಇವರದ್ದೇ ವಿಚಾರವನ್ನು ನಾವು ಗಮನಿಸೋದಾದ್ರೆ, ಒಂದು ಕಡೆಯಿಂದ ಅಭಿವೃದ್ಧಿ ಬಂತು, ಇನ್ನೊಂದು ಕಡೆಯಿಂದ ಹೆಲ್ತ್ ಬಂತು, ಮೂರನೇ ಕಡೆ ಇರ್ತಕ್ಕಂಥದ್ದೇ ಭಾವನಾತ್ಮಕವಾಗಿರ್ತಕ್ಕಂಥ ಸಂಬಂಧ. ಹೀಗಾಗಿ ಈ ಮೂರರ ಬ್ಯಾಲೆನ್ಸ್ ಅನ್ನ ಸರಿಯಾದ ರೀತಿಯಲ್ಲಿ ಯಾರು ನಿರ್ವಹಣೆ ಮಾಡ್ತಾರೆ ಅವ್ರು ಗೆಲ್ಲೋದ್ರಲ್ಲಿ ಸಾಧ್ಯತೆಗಳು ದಟ್ಟವಾಗಿರುತ್ತೆ, ಜಾಸ್ತಿ ಇರುವಂಥ ಸಾಧ್ಯತೆಗಳಿದ್ದಾವೆ. ಆದರೆ ನೀವು ಹೇಳಿದಾಗ ಉತ್ತರ ಕನ್ನಡದ ವಿಚಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಒಂದೇ ಒಂದು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಇಲ್ಲ ಅಂತಕ್ಕಂಥ ಕೂಗು ಸಾಕಷ್ಟಿದೆ. ಈ ಇತ್ತೀಚಿನ ದಿನಗಳವರೆಗೂ ಕೂಡ ಅಲ್ಲಿ ಏನಾದರೂ ಯಾರಿಗಾದ್ರೂ ಹುಷಾರಿಲ್ಲ, ಏನೂ ಆಯ್ತಂದ್ರೂ ಅವ್ರು ಹುಬ್ಳಿಗೆ ಬರಬೇಕು, ಧಾರವಾಡಕ್ಕೆ ಬರಬೇಕು, ಇಲ್ಲ ಯಲ್ಲಾಪುರಕ್ಕೆ ಹೋಗಬೇಕು, ಇಲ್ಲ ಆ ಕಡೆ ಬೆಳಗಾವಿಗೆ ಹೋಗಬೇಕಾಗತ್ತೆ. ಅಂಥ ಸನ್ನಿವೇಶ ಇರ್ತಕ್ಕಂಥ ಒಂದು ಕ್ಷೇತ್ರ ಅದು. ಆದರೆ ಇವತ್ತು ನಾವು ನೋಡ್ತಾ ಇರೋಂಥ ಸನ್ನಿವೇಶ, ಒಂದು ಕಡೆಯಿಂದ ಹಿಂದುತ್ವ ಇದೆ, ಮತ್ತೊಂದು ಕಡೆಯಿಂದ ಮೋದಿ ಇದೆ. ಈಗ ರಾಮ ಮಂದಿರ ಉದ್ಘಾಟನೆ ಕೂಡ ಆಗ್ತಾ ಇದೆ. ಹೊಸ ಗ್ಯಾರಂಟಿ ಶುರುವಾಗಿರ್ತಕ್ಕಂಥದ್ದು ಮೋದಿ ಗ್ಯಾರಂಟಿ ಅಂತಕ್ಕಂಥದ್ದು. ಹೀಗಾಗಿ ಮೋದಿ ಗ್ಯಾರಂಟಿಯ ನೇತೃತ್ವದಲ್ಲಿ ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ಮೋದಿ ಪರ ಒಲವಿರ್ತಕ್ಕಂಥ ಮತದಾರರು, ಜನರು ಖಂಡಿತವಾಗಿ ಮತವನ್ನು ಹಾಕುವಂಥ ಸಾಧ್ಯತೆ ಇದೆ. ಅದನ್ನೇ ಆ ಒಂದು ಬೇರೆ ರೀತಿಯಾಗಿರ್ತಕ್ಕಂಥ ನಡೆ ಇಡೋದಕ್ಕೆ ಕೂಡ ಬಿಜೆಪಿ ಬಳಸ್ಕೊಳ್ಳುವಂಥ ಸಾಧ್ಯತೆ ಇದೆ. ಅಲ್ಲಿ ಮೋದಿ ಹೆಸರಲ್ಲೇ ಗೆಲ್ಲೋದಾದ್ರೆ ಇದೇ ಅಭ್ಯರ್ಥಿ ಆಗಬೇಕು, ಇನ್ನೊಬ್ಬ ಅಭ್ಯರ್ಥಿಯನ್ನು ತಂದ್ರೆ ಮುಂಬರುವಂಥ ಭವಿಷ್ಯದಲ್ಲಿ ಏನಾದರೂ ಪಕ್ಷವನ್ನು ಬಲಪಡಿಸೋದಕ್ಕೆ, ಹೆಚ್ಚಿನ ಅಭಿವೃದ್ಧಿಯನ್ನು ಮಾಡೋದಕ್ಕೆ ಸಾಧ್ಯನಾ ಅಂತ ಕೂಡ ಪ್ರಶ್ನೆ ಬಂದಾಗ ಖಂಡಿತವಾಗಿ ಒಂದು ಅಚ್ಚರಿ ನಡೆಯನ್ನ ಬಿಜೆಪಿ ಇಡಬಹುದು. ಅದರಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಸಂಶಯ ಇಲ್ಲ. ಉತ್ತರ ಕನ್ನಡಕ್ಕೆ ಈಗ ಅನಂತಕುಮಾರ್ ಹೆಗಡೆನೇ ಗ್ಯಾರಂಟಿ ಆಗಬೇಕು ಅಂತ ಏನಾದರೂ ಮುಂದೆ ನಡೀತಾರ, ಅಥವಾ ಮೋದಿ ಗ್ಯಾರಂಟಿಯಲ್ಲಿ ಇನ್ನೊಂದು ಅಚ್ಚರಿ ಅಭ್ಯರ್ಥಿಯನ್ನ ತಗೊಂಬಂದು ನಿಲ್ಲಿಸ್ಬಿಟ್ಟು ಅಲ್ಲಿ ಗೆಲ್ಲಿಸುವಂತ ನಿಟ್ಟಿನಲ್ಲಿ ಬಿಜೆಪಿ ಮುಂದಾಗುತ್ತಾ ಕಾದ್ ನೋಡೋಣ ಏನಾಗುತ್ತೆ ಅನ್ನುವಂಥದ್ದು. ಬಿಕಾಸ್ ಇನ್ನ 3-4 ತಿಂಗಳು ಮಾತ್ರ ಬಾಕಿ ಇರುವಂತ ಹಿನ್ನೆಲೆಯಲ್ಲಿ ಸಾಕಷ್ಟು ಕುತೂಹಲ ಕೆಡೆ ಮಾಡಿಕೊಡ್ತಾ ಇದೆ ಪ್ರತಿಯೊಂದು ಲೋಕಸಭಾ ಕ್ಷೇತ್ರ ಕೂಡ. ಧನ್ಯವಾದ ಚಿದಾನ್ ಪಟೇಲ್ ಹಾಗೆ ರಾಘವೇಂದ್ರ ಗುಡಿ ಇಷ್ಟು ತನಕ ನಮ್ಮ ಜೊತೆ ಜಾಯ್ನ್ ಆಗಿದ್ದ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.